In the last class, we discussed about Cartesian product, and in this video, let me discuss about relation. So, first of all, let me define the relation. A relation R from a non-empty set A to a non-empty set B. Non-empty set A to a non-empty set B is a subset of A cross B. This is the definition of relation. ಅಂದರೆ ಯಾವುದಾದ್ರೂ ಒಂದು ರಿಲೇಷನ್ ಅಂತ ನಾವು ಏನು ಹೇಳ್ತೀವಲ್ಲ, that will be subset of a Cartesian product. ಸೊ ಯಾವ ಕಾರ್ಟೇಷಿಯನ್ ಪ್ರಾಡಕ್ಟ್ನ ಸಬ್ಸೆಟ್ನ ನಾವು ತಗೊಳ್ತೀವೋ ಆ ಎರಡು ಸೆಟ್ಗಳ ಮೇಲೆ ನಾವು ರಿಲೇಷನ್ ಡಿಫೈನ್ ಮಾಡಿದ್ವಿ ಅಂತ ಅರ್ಥ. ಸೊ ಎ ಕ್ರಾಸ್ ಬಿ ಅನ್ನೋ ಒಂದು ಕಾರ್ಟೇಷಿಯನ್ ಪ್ರಾಡಕ್ಟಿಂದ ನಾವು ಸಬ್ಸೆಟ್ಗಳನ್ನ ತಗೊಂಡ್ರೆ ಇಟ್ ಮೀನ್ಸ್ ದ್ಯಾಟ್ ದ ರಿಲೇಷನ್ ಈಸ್ ಡಿಫೈನ್ಡ್ ಫ್ರಮ್ ಎ ಟು ಬಿ. ಒಂದು ವೇಳೆ ಬಿ ಕ್ರಾಸ್ ಎ ಮೇಲೆ ನಾವೇನಾದರೂ ಈ ಬಿ ಕ್ರಾಸ್ ಎ ಇಂದ ನಾವೇನಾದರೂ ಸಬ್ಸೆಟ್ಗಳನ್ನ ತಗೊಂಡಿದ್ರೆ ಅದರ ಅರ್ಥ ಏನು ಅಂತಂದರೆ ರಿಲೇಷನ್ ಈಸ್ ಡಿಫೈನ್ಡ್ ಫ್ರಮ್ ಬಿ ಟು ಎ ಅಂತ ಅರ್ಥ. ಸೊ ಎ ಕ್ರಾಸ್ ಬಿನ ಸಬ್ಸೆಟ್ ಆಗಿದ್ದರೆ ರಿಲೇಷನ್ ಈಸ್ ಡಿಫೈನ್ಡ್ ಫ್ರಮ್ ಎ ಟು ಬಿ, ಆ್ಯಂಡ್ ಬಿ ಕ್ರಾಸ್ ಎನ ಸಬ್ಸೆಟ್ ಆಗಿತ್ತು ಅಂತಂದರೆ ರಿಲೇಷನ್ ಈಸ್ ಡಿಫೈನ್ಡ್ ಫ್ರಮ್ ಬಿ ಟು ಎ ಅಂತ ಅದರ ಅರ್ಥ. ಸೊ ಎ ಕಾರ್ಟೇಷಿಯನ್ ಪ್ರಾಡಕ್ಟ್ನ ಯಾವುದಾದ್ರೂ ಒಂದು ಸಬ್ಸೆಟ್ನ ನೀವು ತಗೊಂಡ್ರಿ ಅಂತಂದರೆ ಸೊ ಪ್ರತಿಯೊಂದು ಸಬ್ಸೆಟನ್ನು ಕೂಡ ನಾವು ಒಂದೊಂದು ರಿಲೇಷನ್ ಅಂತ ಡಿಫೈನ್ ಮಾಡ್ತೀವಿ ನಾವು. ಸೊ ಒಂದೊಂದು ರಿಲೇಷನ್ ಅಂತ ಟ್ರೀಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲಿಗೆ ನೋಡೋದಾದರೆ, ಲೆಟ್ ಮೀ ಕನ್ಸಿಡರ್ ದ ಸೆಟ್ ಎ ಈಕ್ವಲ್ ಟು 1 2 3 1 2 3 ಅಂತ ಒಂದು ಸೆಟ್ ತಗೊಂಡಿದ್ದೀನಿ, ಆ್ಯಂಡ್ ಸೆಟ್ ಬಿ ಈಕ್ವಲ್ ಟು 4 5 ಅಂತ ತಗೊಂಡೇನು ಕಾರಣ. ಸೊ ಎ ಕ್ರಾಸ್ ಬಿ ಏನಾಗ್ತದೆ, ನಮಗೆ ಗೊತ್ತಿರೋ ಥರನೇ ಎ ಕ್ರಾಸ್ ಬಿ ವಿಲ್ ಬಿ 1 4 1 5 2 4 2 5 3 4 and 3 5. ಸೊ ದಿಸ್ ಈಸ್ ಎ ಕ್ರಾಸ್ ಬಿ. ಸೊ ಈ ಕಾರ್ಟೇಷಿಯನ್ ಪ್ರಾಡಕ್ಟಿಂದ ನೀವು ಯಾವುದಾದ್ರೂ ಒಂದು ಸಬ್ಸೆಟನ್ನು ನೀವು ತಗೊಳ್ಬೋದು. ಫಾರ್ ಎಕ್ಸಾಂಪಲ್ R1 ಒಂದು ಸಬ್ಸೆಟ್ನ ತಗೊಳ್ತೀನಿ, ಯಾವುದಂತಂದರೆ 1 4 ಮತ್ತು 2 4 ಈ ಎರಡು ಎಲಿಮೆಂಟ್ಗಳಿರೋಂಥ ಒಂದು ಸಬ್ಸೆಟನ್ನು ನಾನು ತಗೊಳ್ತೀನಿ. ಕ್ಲಿಯರ್ಲಿ ದಿಸ್ 1 4 ಆ್ಯಂಡ್ 2 4 ದಿಸ್ ಸೆಟ್ containing 1 4 and 2 4 is subset of A cross B. Therefore, this R1 is a relation from A to B. ಸೊ R1 ಅನ್ನೋದು ಒಂದು ರಿಲೇಷನ್. ಅದೇ ರೀತಿ ನೀವೇನಾದರೂ R2 ಇನ್ನೊಂದು ನೀವು ಸೆಟ್ಟನ್ನು ಡಿಫೈನ್ ಮಾಡ್ತೀರಿ ಅನ್ನೋದಾದರೆ 1 4 2 5 3 4 ಮೂರು ಎಲಿಮೆಂಟ್ಗಳಿರೋಂಥ ಒಂದು ಸಬ್ಸೆಟನ್ನು ನೀವು ತೊಗೊಂಡಿದ್ರಿ. ಕ್ಲಿಯರ್ಲಿ ದಿಸ್ ಈಸ್ ಆಲ್ಸೋ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಹಿಯರ್ ಆಲ್ಸೋ ದಿಸ್ R2 ಈಸ್ ಅ ರಿಲೇಷನ್ ಫ್ರಮ್ ಎ ಟು ಬಿ. ಈ ರೀತಿ ಕಾರ್ಟೇಷಿಯನ್ ಪ್ರಾಡಕ್ಟ್ನ ಯಾವುದಾದ್ರೂ ಒಂದು ಸಬ್ಸೆಟನ್ನು ನೀವು ತಗೊಂಡಿದ್ದೇ ಆದರೆ ಆ ಸಬ್ಸೆಟನ್ನು ನಾವೇನಂತ ಕರಿತೀವಿ, ಒಂದು ರಿಲೇಷನ್ ಅಂತ ಕರಿತೀವಿ. ಇಲ್ಲಿ ಈ ರಿಲೇಷನ್ನ ನಾವು ಎಕ್ಸ್ಪ್ಲಿಸಿಟ್ಟಾಗಿ ಕಂಡುಹಿಡಿಬೇಕಂತ ಏನು ಅಂದರೆ 1 ಮತ್ತು 4 ನಡುವೆ ಯಾವ ರೀತಿ ರಿಲೇಷನ್ ಇದೆ, 2 ಮತ್ತು 4 ನಡುವೆ ಯಾವ ರೀತಿ ರಿಲೇಷನ್ ಇದೆ ಅಂತ ನಾವು ಫೈನ್ ಮಾಡೋಕ್ಕೆ ಆಗದೇನೂ ಇರಬಹುದು. ದೇರ್ ಮೇ ಬಿ ರಿಲೇಷನ್, ಬಟ್ ನಮ್ಮಿಂದ ಅದು ಸಾಧ್ಯ ಆಗದೇ ಇರ್ಬೋದು. ಸೊ ಅದು ನಮ್ಮಿಂದ ಆಗಿಲ್ಲ ಫೈನ್ ಮಾಡೋಕ್ಕೆ ಅಂದ ಮಾತ್ರಕ್ಕೆ ಅಲ್ಲಿ ರಿಲೇಷನ್ ಇಲ್ಲ ಅಂತ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಅನ್ಕೊಳಕ್ಕೆ ಹೋಗಬಾರ್ದು. ಕಾರ್ಟೇಷಿಯನ್ ಪ್ರಾಡಕ್ಟಿಂದ ಒಂದು ಸಬ್ಸೆಟ್ ಅಂತ ನಾವು ತಗೊಂಡ್ರೆ ಆ ಸಬ್ಸೆಟನ್ನು ನಾವು ಒಂದು ರಿಲೇಷನ್ ಅಂತ ಡಿಫೈನ್ ಮಾಡ್ಕೊತೀವಿ. ಸೊ ಇದು ಒಂದು ರಿಲೇಷನ್ ಆಯಿತು. ಈಗ ಒಂದು ವೇಳೆ ಎ ಮತ್ತು ಬಿಗೆ ನಾವು ರಿಲೇಷನ್ನ ಎ ಇಂದ ಬಿಗೆ ರಿಲೇಷನ್ ಡಿಫೈನ್ ಮಾಡೋ ಬದಲಿಗೆ ಒಂದೇ ಸೆಟ್ ಮೇಲೆ ಏನಾದರೂ ರಿಲೇಷನ್ ಡಿಫೈನ್ ಮಾಡಿದ್ರೆ ಅದನ್ನು ಹೆಂಗೆ ಡಿಫೈನ್ ಮಾಡ್ತೀವಿ ನಾವು? ಸೊ ರಿಲೇಷನ್ on the set A. ರಿಲೇಷನ್ ಆನ್ ದ ಸೆಟ್ ಎ. ಸೊ ಮೋಸ್ಟ್ ಆಫ್ ದ ಸಿಚುವೇಶನ್ಸಲ್ಲಿ ಏನಾಗ್ತದೆ ಅಂತಂದರೆ ಒಂದೇ ಸೆಟ್ ಮೇಲೆ ರಿಲೇಷನ್ ಡಿಫೈನ್ ಮಾಡೋಂಥ ಸಿಚುವೇಶನ್ಸ್ ಬರ್ತದೆ. ಹಾಗಾಗಿ ಆ ಒಂದು ಸೆಟ್ ಯಾವುದಾಗಿರಲಿ, ಎ ಅನ್ನೋ ಒಂದು ಸೆಟ್ ಆಗಿರಲಿ, ಅದರ ಮೇಲೆ ರಿಲೇಷನ್ ಹೆಂಗೆ ಡಿಫೈನ್ ಮಾಡ್ತೀವಿ ನೋಡಿ. ಎ ರಿಲೇಷನ್ ಆರ್ ಆನ್
the set A on the set A. Of course, here the set should be non-empty. A is a subset of A cross A. ಅಂದರೆ ಒಂದೇ ಸೆಟ್ ಮೇಲೆ ಡಿಫೈನ್ ಮಾಡಿದ್ವಿ ಅಂತಂದರೆ ಮೊದಲನೇ ಸೆಟ್ಟು ಮತ್ತು ಎರಡನೇ ಸೆಟ್ಟು ಎರಡೂ ಕೂಡ ಏನಾಗಿರಬೇಕು ಅಂತಂದರೆ ಅದೇ ಸೆಟ್ ಆಗಿರಬೇಕು. ಸೊ ಒಂದು ಸೆಟ್ಟಿಂದ ಅದೇ ಸೆಟ್ ಮೇಲೆ ಡಿಫೈನ್ ಮಾಡಿದಂಥ ಕಾರ್ಟಿಷಿಯನ್ ಪ್ರಾಡಕ್ಟ್ ಏನಿರುತ್ತಲ್ಲ, ಸೊ ಅದನ್ನು ನಾವು ಇಲ್ಲಿ ಟ್ರೀಟ್ ಮಾಡ್ತೀವಿ. ಇಲ್ಲಿ ನಾವು ತಗೊಳ್ತೀವಿ. ಒಂದು ನಿಮಿಷ. ಸೊ ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಒಂದು ಸೆಟ್ಟಿಂದ ಅದೇ ಸೆಟ್ ಮೇಲೆ ಕಾರ್ಟಿಷಿಯನ್ ಪ್ರಾಡಕ್ಟ್ನ ಡಿಫೈನ್ ಮಾಡ್ತೀವಿ. ಆ ಸೆಟ್ಟಿಂದ ಈ ಕಾರ್ಟಿಷಿಯನ್ ಪ್ರಾಡಕ್ಟಿಂದ ನಮಗೆ ಯಾವೆಲ್ಲ ಸಬ್ಸೆಟ್ಗಳು ಬರ್ತಾವಲ್ಲ ಆ ಸಬ್ಸೆಟ್ಗಳನ್ನು ರಿಲೇಷನ್ ಅಂತ ಟ್ರೀಟ್ ಮಾಡ್ತೀವಿ. ಆ್ಯಂಡ್ ದೋಸ್ ರಿಲೇಷನ್ಸ್ ಆರ್ ಡಿಫೈನ್ಡ್ ಆನ್ ದ ಸೆಟ್ ಎ. ಯಾಕಂದರೆ ಫಸ್ಟ್ ಸೆಟ್ ಕೂಡ ಎ, ಸೆಕೆಂಡ್ ಸೆಟ್ ಕೂಡ ಎ ಆಗಿರೋದ್ರಿಂದ ಇಲ್ಲಿ ಆ ರಿಲೇಷನ್ನ ಏನಂತ ಟ್ರೀಟ್ ಮಾಡ್ತೀವಿ ಅಂದರೆ ರಿಲೇಷನ್ ಆನ್ ದ ಸೆಟ್ ಎ ಅಂತ ನಾವು ಟ್ರೀಟ್ ಮಾಡ್ತೀವಿ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳೋದಾದರೆ, ಸಪೋಸ್ ಎಕ್ಸಾಂಪಲ್ ಎ ಈಕ್ವಲ್ ಟು ನಾನೇನಾದರೂ ಎ ಕಮ ಬಿ ಅಂತ ಏನಾದರೂ ತಗೊಂಡ್ರೆ, ಸೊ ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿರೋಂಥ ಕಾರ್ಟಿಷಿಯನ್ ಪ್ರಾಡಕ್ಟ್ ಯಾವ ರೀತಿ ಇರ್ತದೆ ಅಂತಂದರೆ, ಯು ನೋ ದಟ್ ಇಟ್ ವಿಲ್ ಬಿ ಆಫ್ ದ ಫಾರ್ಮ್ ಎ ಕಮ ಬಿ, ಬಿ ಕಮ ಎ ಆ್ಯಂಡ್ ಬಿ ಕಮ ಬಿ. ದಿಸ್ ಇಸ್ ದ ಕಾರ್ಟಿಷಿಯನ್ ಪ್ರಾಡಕ್ಟ್ ಡಿಫೈನ್ಡ್ ಆನ್ ದ ಸೆಟ್ ಎ. ಸೊ ಇದರಿಂದ ಯಾವುದಾದ್ರೂ ಒಂದು ರಿಲೇಷನ್ ನೀವು ತಗೊಳ್ಬೋದು. ಫಾರ್ ಎಕ್ಸಾಂಪಲ್ ನಾನು R3 ಅನ್ನೋ ಒಂದು ರಿಲೇಷನ್ ತಗೊಳ್ತೀನಿ. ಎ ಕಮ ಬಿ, ಬಿ ಕಮ ಎ ಒಂದು ಸಬ್ಸೆಟ್. ಸೊ ಎ ಕಮ ಬಿ, ಬಿ ಕಮ ಎ, ದಿಸ್ ಈಸ್ ಸಬ್ಸೆಟ್ ಆಫ್ ಎ ಕ್ರಾಸ್ ಎ. ವೆನ್ ದಿಸ್ ಸೆಟ್ ಈಸ್ ಸಬ್ಸೆಟ್ ಆಫ್ ಎ ಕ್ರಾಸ್ ಎ, ದೆನ್ ದಿಸ್ R3 ಈಸ್ ರಿಲೇಷನ್ ಆನ್ ದ ಸೆಟ್ ಎ. ಯಾಕಂದರೆ ಫಸ್ಟ್ ಸೆಟ್ ಸೆಕೆಂಡ್ ಸೆಟ್ ಎರಡನ್ನೂ ಎ ಆಗಿರೋದ್ರಿಂದ ದಿಸ್ R3 ಈಸ್ ರಿಲೇಷನ್ ಆನ್ ಎ. ಸೊ ಈ ರೀತಿ ನಾವೇನು ಮಾಡ್ತೀವಿ, ಒಂದೇ ಸೆಟ್ ಮೇಲೆ ರಿಲೇಷನ್ಗಳನ್ನು ಡಿಫೈನ್ ಮಾಡ್ತೀವಿ. ಇಲ್ಲಿ ಒಂದನ್ನು ನೀವು ನೆನ್ಪಿಡಬೇಕು, ಏನು ಅಂತಂದರೆ 1,4 ಅಂತ ಏನು ಬರ್ತಿದ್ದೀವಲ್ಲ, ದಿಸ್ 4 ಈಸ್ ಇಮೇಜ್ ಆಫ್ 1 ಅಂಡರ್ ದ ರಿಲೇಷನ್ R1. ಇಲ್ಲಿ ಏನಾಗುತ್ತೆ, ಇಲ್ಲಿ 4 ಈಸ್ ಇಮೇಜ್ ಆಫ್ 1 ಅಂಡರ್ ದ ರಿಲೇಷನ್ R1. ಹಿಯರ್ ದಿಸ್ 4 ಈಸ್ ಇಮೇಜ್ ಆಫ್ 2 ಅಂಡರ್ ದ ರಿಲೇಷನ್ R1. Here 4 is image of 1 under the relation R2. So this 5 is image of this 2 under the relation R2. 4 is image of 3 under the relation R2. So ಈ ರೀತಿ ಸೆಕೆಂಡ್ ಎಲಿಮೆಂಟ್ನ ನಾವೇನಂತ ಕರಿತೀವಿ, ಇಮೇಜ್ ಆಫ್ ದ ಫಸ್ಟ್ ಎಲಿಮೆಂಟ್ ಅಂತ ಕರಿತೀವಿ. ಹಾಗಾದರೆ ಫಸ್ಟ್ ಎಲಿಮೆಂಟ್ನ ಏನಂತ ಕರಿತೀವಿ, ಫಸ್ಟ್ ಎಲಿಮೆಂಟ್ ವಿಲ್ ಬಿ ಕಾಲ್ಡ್ ಆಸ್ ಪ್ರೀಮೇಜ್ ಆಫ್ ದ ಸೆಕೆಂಡ್ ಎಲಿಮೆಂಟ್. ಸೊ ಫಸ್ಟ್ ಎಲಿಮೆಂಟು ಪ್ರೀಮೇಜ್ ಆಗಿರ್ತದ, ಸೆಕೆಂಡ್ ಎಲಿಮೆಂಟು ಇಮೇಜ್ ಆಗಿರ್ತದ. So second element will be image of the first element and first element will be pre-image of the second element. ಸೊ ಅಲ್ಲಲ್ಲಿ ನಾವು ಇಮೇಜ್ ಪ್ರೀಮೇಜ್ ಅನ್ನೋ ವರ್ಡ್ಗಳನ್ನು ನಾವು ಬಳಸ್ತಾ ಇರ್ತೀವಿ, ಹಂಗಾಗಿ ಅದ್ರ ಬಗ್ಗೆ ನಿಮ್ಗೆ ಒಂದು ಐಡಿಯಾ ಇರಬೇಕು. ಸೊ ಇದೇನಾಯಿತು ಅಂತಂದರೆ ರಿಲೇಷನ್ ಫ್ರಮ್ ಎ ಟು ಬಿ ಆಯಿತು ಆ್ಯಂಡ್ ರಿಲೇಷನ್ ಆನ್ ದ ಸೆಟ್ ಎ ಆಯಿತು. ಈಗ ನಾನೇನು ಮಾಡ್ತೀನಿ ಅಂತಂದರೆ ಒಂದು ಹೊಸ ಒಂದು ಟರ್ಮ್ನ ನಾನು ಡಿಫೈನ್ ಮಾಡ್ತಿದ್ದೀನಿ, ದಟ್ ಈಸ್ ಡೊಮೈನ್ of the relation R. Actually, let R be a relation. Let R be a relation from A to B. From A to B. Of course, they will be non-empty. ಅದನ್ನು ನಾನು ಪದೇ ಹೇಳಕ್ಕೆ ಹೋಗಲ್ಲ. ರಿಲೇಷನ್ ಅಂದ ಕೂಡಲೇ ಸೆಟ್ಗಳು ನಾನ್ ಎಂಪ್ಟಿ ಆಗಿರ್ಬೇಕು ಅನ್ನೋದನ್ನು ನೀವು ತಲೆ ಇಟ್ಕೊಂಡಿರ್ಬೇಕು. ರಿಲೇಷನ್ R be a relation from A to B. Then domain of R is defined as, ಯಾವ ರೀತಿ ಡಿಫೈನ್ ಮಾಡ್ತಾರೆ ಅಂತಂದರೆ, domain of R is equal to all those A such that A comma B belongs to R. ಏನರ್ಥ ಅಂದರೆ ಆರ್ ಅಂತಂದರೆ ಇಲ್ಲಿ ರಿಲೇಷನ್. ಸೊ ರಿಲೇಷನ್ ಒಳಗಡೆ ಯಾವೆಲ್ಲ ಆರ್ಡರ್ಡ್ ಪೇರ್ಗಳು ಬರುತ್ತೋ ಅದರ ಫಸ್ಟ್ ಎಲಿಮೆಂಟ್ಗಳನ್ನು ಕಲೆಕ್ಟ್ ಮಾಡಿ ಬರೀರಿ ಅಂತ ಅರ್ಥ. ನೋಡಿ ಎ ಕಮ ಬಿ ಇದೆ, ಅದರಲ್ಲಿ ಎಗಳನ್ನು ನಾನು ಕಲೆಕ್ಟ್ ಮಾಡಿ ಬರ್ದಿದ್ದೀನಿ ಅಂತ. ಸೊ ಡೊಮೈನ್ ಈಸ್ ನಥಿಂಗ್ ಬಟ್ ಕಲೆಕ್ಷನ್ ಆಫ್ ಆಲ್ ದೋಸ್ ಫಸ್ಟ್ ಎಲಿಮೆಂಟ್ಸ್ ಆಫ್ ಆರ್ಡರ್ಡ್ ಪೇರ್ ಪ್ರೆಸೆಂಟ್ ಇನ್ ದ ರಿಲೇಷನ್ ಆರ್. ಆರ್ ಅನ್ನೋದೊಂದು ರಿಲೇಷನ್ ಆಗಿತ್ತು ಅಂತಂದರೆ
ಅದರ ಒಳಗಡೆ ಇರ್ತಕ್ಕಂಥ ಆರ್ಡರ್ಡ್ ಪೇರ್ಗಳ ಫಸ್ಟ್ ಎಲಿಮೆಂಟ್ಗಳ ಕಲೆಕ್ಷನ್ನ ನಾವು ಏನಂತ ಕರಿತೀವಿ, ಡೊಮೈನ್ ಅಂತ ಕರಿತೀವಿ. ಸೊ ಡೊಮೈನ್ ಆಫ್ ಆರ್ ಅನ್ನ ಈ ರೀತಿ ನಾವು ಡಿಫೈನ್ ಮಾಡ್ತೀವಿ. ಸೊ ಆರ್ ಈಸ್ ದ ರಿಲೇಷನ್, ಹಿಯರ್ ಆರ್ ಈಸ್ ದ ರಿಲೇಷನ್ and this domain of R will be equal to A such that A comma B belongs to R. This is the standard definition of domain. ಅದೇ ರೀತಿ ನಾನು ನೆಕ್ಸ್ಟ್ ಡೆಫಿನೇಷನ್ಗೆ ಹೋಗೋದಾದರೆ ರೇಂಜ್. ನೆಕ್ಸ್ಟ್ ಡೆಫಿನೇಷನ್ ಈಸ್ ರೇಂಜ್. ಲೆಟ್ ಆರ್ ಬಿ ಎ ರಿಲೇಷನ್, ಲೆಟ್ ಆರ್ ಬಿ ಎ ರಿಲೇಷನ್ from a non-empty set A to B, then range of R is defined as range of R is equal to all those B's such that A comma B belongs to ಆರ್. ನೋಡಿ, ಫಸ್ಟ್ ಎಲಿಮೆಂಟ್ಗಳನ್ನು ಕಲೆಕ್ಟ್ ಮಾಡಿ ಬರೆದ್ರೆ ಅದನ್ನು ನಾವು ಡೊಮೈನ್ ಅಂತ ಕರಿತೀವಿ. ಅದೇ ರೀತಿ ಸೆಕೆಂಡ್ ಎಲಿಮೆಂಟ್ಗಳನ್ನು ನಾವೇನಾದರೂ ಕಲೆಕ್ಟ್ ಮಾಡಿ ಬರೆದ್ರೆ ಅದನ್ನು ನಾವೆಂತ ಕರಿತೀವಿ ಅಂತಂದರೆ ರೇಂಜ್ ಅಂತ ಕರಿತೀವಿ. ಅಂದರೆ ರಿಲೇಷನ್ ಒಳಗಡೆ ಆರ್ಡರ್ಡ್ ಪೇರ್ಗಳಿರ್ತವೆ. ಆ ಆರ್ಡರ್ಡ್ ಪೇರ್ಗಳಲ್ಲಿ ಫಸ್ಟ್ ಎಲಿಮೆಂಟು ಮತ್ತು ಸೆಕೆಂಡ್ ಎಲಿಮೆಂಟ್ ಅಂತ ಏನಿರ್ತಾವಲ್ಲ, ಅದರಲ್ಲಿ ಫಸ್ಟ್ ಎಲಿಮೆಂಟ್ಗಳ ಕಲೆಕ್ಷನ್ನು ಡೊಮೈನ್ ಆದರೆ ಸೆಕೆಂಡ್ ಎಲಿಮೆಂಟ್ಗಳ ಕಲೆಕ್ಷನ್ ಏನಾಗಿರ್ತದಪ್ಪ ಅಂತಂದರೆ ರೇಂಜ್ ಆಗಿರ್ತದೆ ಅಂತ ಇದರ ಅರ್ಥ. Now, the third term which we are going to define is codomain. So, domain, codomain and range ಈ ರೀತಿ ಟರ್ಮ್ಸ್ಗಳು ಬರ್ತದೆ. ಹಾಗಾದರೆ ಕೋಡೊಮೈನ್ ಅಂದ್ರೆ ಏನು? ಲೆಟ್ ಆರ್ ಬಿ ಎ ರಿಲೇಷನ್, ಫ್ರಾಮ್ ಎ ಟು ಬಿ. ಸೊ ಎ ಇಂದ ಬಿಗೆ ಡಿಫೈನ್ ಆಗಿರೋಂಥ ಒಂದು ರಿಲೇಷನ್ ಯಾವುದಾಗಿರಲಿ, ಆರ್ ಆಗಿರಲಿ. ದೆನ್ ದ ಸೆಟ್ ಬಿ ಈಸ್ known as codomain of R. ಸೊ ಇಲ್ಲಿ ಎ ಇಂದ ಬಿಗೆ ಒಂದು ಸೆಟ್ನ ನಾವು ಒಂದು ರಿಲೇಷನ್ನ ಡಿಫೈನ್ ಮಾಡಿದರೆ, ಇಲ್ಲಿ ಸೆಟ್ ಬಿ ಅಂತ ಏನಿದೆಯಲ್ಲ, ಎರಡನೇ ಸೆಟ್ ಏನಿದೆಯಲ್ಲ, ಇದನ್ನೇ ನಾವು ಹೋಲ್ ಬಿ ಅದನ್ನೇ ನಾವೇಂತ ಟ್ರೀಟ್ ಮಾಡ್ತೀವಿ ಅಂತಂದರೆ ಕೋಡೊಮೈನ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಸೊ ಡೊಮೈನ್ ಆಫ್ ದ ರಿಲೇಷನ್ ಆರ್ ಅಂತಂದರೆ ಆಲ್ ದೋಸ್ ಫಸ್ಟ್ ಎಲಿಮೆಂಟ್ಸ್ ಆಫ್ ದ ಆರ್ಡರ್ಡ್ ಪೇರ್ ಆಫ್ ರಿಲೇಷನ್ ಒಳಗಡೆ ಇರುವಂಥ ಆರ್ಡರ್ಡ್ ಪೇರ್ಗಳ ಫಸ್ಟ್ ಎಲಿಮೆಂಟ್ಗಳ ಕಲೆಕ್ಷನನ್ನು ಡೊಮೈನ್ ಅಂತ ಕರಿತೀವಿ. ಅದೇ ರಿಲೇಷನ್ ಒಳಗಡೆ ಇರುವಂಥ ಆರ್ಡರ್ಡ್ ಪೇರ್ಗಳ ಸೆಕೆಂಡ್ ಎಲಿಮೆಂಟ್ಗಳನ್ನು ರೇಂಜ್ ಅಂತ ಕರಿತೀವಿ. ಆ್ಯಂಡ್ ಎ ಇಂದ ಬಿಗೆ ಒಂದು ರಿಲೇಷನ್ ಡಿಫೈನ್ ಆಗಿತ್ತು ಅಂದರೆ ಆ ಸೆಕೆಂಡ್ ಸೆಟ್ ಬಿ ಅಂತ ಏನಿದೆಯಲ್ಲ, ಆ ಹೋಲ್ ಸೆಟ್ಟನ್ನೇ ನಾವೇನಂತ ಕರಿತೀವಿ ಅಂತಂದರೆ ಕೋಡೊಮೈನ್ ಅಂತ ಕರಿತೀವಿ. ಸೊ ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಡೊಮೈನು, ಕೋಡೊಮೈನು, ರೇಂಜ್ ಯಾವ ರೀತಿ ಫೈಂಡ್ ಮಾಡ್ತೀವಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ತಗೋಣ. ಸೊ ಒಂದು ರಿಲೇಷನ್ ಡಿಫೈನ್ ಮಾಡ್ತೀನಿ ನಾನು, ಎರಡು ಸೆಟ್ಗಳನ್ನು ತಗೊಳ್ತೀನಿ. ಫಾರ್ ಎಕ್ಸಾಂಪಲ್ ಎ ಈಕ್ವಲ್ ಟು 1 2 3 ಆ್ಯಂಡ್ ಬಿ ಈಕ್ವಲ್ ಟು XY ಅಂತ ನಾನೇನಾದರೂ ಎಕ್ಸಾಂಪಲ್ ತಗೊಂಡ್ರೆ, ಸೊ 1x 1y 2x 2y 3x 3y ದೀಸ್ ಆರ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಕ್ರಾಸ್ ಬಿ. ನೋಡಿ ಯಾವ ಎಲಿಮೆಂಟ್ಗಳು ಬರ್ತವೆ, 1x 1y 2x 2y 3x 3y. ಸೊ ಈ ಎಲಿಮೆಂಟ್ಗಳು ಎ ಕ್ರಾಸ್ ಬಿನಲ್ಲಿ ಬರ್ತವೆ. ನೋಡಿ 1 ಮತ್ತು x ನಡುವೆ ಏನು ರಿಲೇಷನ್ ಇದೆ ಅಂತಂದರೆ ನಾನು ಎಕ್ಸ್ಪ್ಲಿಸಿಟ್ ಆಗಿ ಐಡೆಂಟಿಫೈ ಮಾಡೋಕ್ಕಾಗದೇ ಇರ್ಬೋದು. 1 ಮತ್ತು y ನಡುವೆ ಏನು ರಿಲೇಷನ್ ಇದೆ, ನನಗೆ ಅದರ ನಡುವಿನ ರಿಲೇಷನನ್ನು ಐಡೆಂಟಿಫೈ ಮಾಡೋಕ್ಕಾಗದೇ ಇರ್ಬೋದು. ಬಟ್ ದೇರ್ ವಿಲ್ ಬಿ ಎ ರಿಲೇಷನ್, ಸೊ ನನಗೆ ಗೊತ್ತಿಲ್ಲದೆ ಇರ್ಬೋದು, ಅದು ಅಷ್ಟೇ. ಸೊ ಈಗ ಏನು ಮಾಡ್ತೀನಿ ಅಂತಂದರೆ ಒಂದು ರಿಲೇಷನನ್ನು ನಾನು ಡಿಫೈನ್ ಮಾಡ್ತೀನಿ. ಯಾವ ರೀತಿ ಅಂತಂದರೆ 1, x 2, x 3, y. ಫಾರ್ ಎಕ್ಸಾಂಪಲ್ ಈ ರೀತಿ ಡಿಫೈನ್ ಮಾಡಿದೆ ಅಂತ ಅನ್ಕೊಳ್ಳೋಣ. ಇಲ್ಲಿ ನಾನೇನು ಮಾಡಬೇಕು ಅಂತಂದರೆ ಈ ಆರ್ ಅಂತ ರಿಲೇಷನ್ ಏನಿದೆಯಲ್ಲ, ಇದರ ಡೊಮೈನು, ಕೋಡೊಮೈನ್ ಮತ್ತು ರೇಂಜ್ಗಳನ್ನು ನಾನೀಗ ಫೈನ್ ಮಾಡಬೇಕು. ಸೊ ಫಸ್ಟ್ ಯಾವ್ದು ಮಾಡ್ತೀನಿ ಅಂತಂದರೆ ಡೊಮೈನ್ ಆಫ್ ಆರ್ ಅಂದರೆ ಆರ್ನ ಡೊಮೈನ್ನ ಫೈನ್ ಮಾಡಬೇಕು. ಸೊ ಡೊಮೈನ್ನ ಏನಂತ ಡಿಫೈನ್ ಮಾಡಿದ್ದೀವಿ ನಾವು, ಕಲೆಕ್ಷನ್ ಆಫ್ ಆಲ್ ದೋಸ್ ಫಸ್ಟ್ ಎಲಿಮೆಂಟ್ಸ್ ಆಫ್ ಆರ್ಡರ್ಡ್ ಪೇರ್ಸ್ ಪ್ರೆಸೆಂಟ್ ಇನ್ ದ ರಿಲೇಷನ್ ಆರ್.
ಸೊ ಈ ಆರ್ ಒಳಗಡೆ ಇರೋಂಥ ಆರ್ಡರ್ಡ್ ಪೇರ್ಗಳ ಫಸ್ಟ್ ಎಲಿಮೆಂಟ್ಗಳ ಕಲೆಕ್ಷನ್ನು ಅಂತ ಹೇಳ್ತೀವಿ. ಸೊ ಫಸ್ಟ್ ಎಲಿಮೆಂಟ್ಗಳು ಯಾವುದಪ್ಪ? 1 2 3. ಸೊ ದೀಸ್ ಆರ್ ದ ಫಸ್ಟ್ ಎಲಿಮೆಂಟ್ಸ್ ಆಫ್ ದ ರಿಲೇಷನ್ ಆರ್. ದೇರ್ ಫೋರ್ ಈ ಡೊಮೈನ್ ಒಳಗಡೆ ಯಾವ್ಯಾವ ಎಲಿಮೆಂಟ್ಗಳು ಬರ್ತವೆ ಅಂತಂದರೆ 1 ಬರುತ್ತೆ, 2 ಬರುತ್ತೆ, ಆಮೇಲೆ 3 ಬರ್ತದೆ. ಆ್ಯಂಡ್ ರೇಂಜ್ ಆಫ್ ಆರ್ ಅಂತ ಹೇಳೋದಾದರೆ ರೇಂಜ್ ಆಫ್ ಆರ್ ಇಲ್ಲಿ ಏನು ಬರ್ತದೆ? ಸೆಕೆಂಡ್ ಎಲಿಮೆಂಟ್ಗಳ ಕಲೆಕ್ಷನ್. ಎಕ್ಸ್ ಎರಡು ಸಾರಿ ಬಂದಿದೆ, ಬಟ್ ನಾವು ಅದನ್ನು ಒಂದೇ ಸಾರಿ ಟ್ರೀಟ್ ಮಾಡ್ತೀವಿ. ಇಲ್ಲೊಂದು ವೈ ಇದೆ. ಸೊ ಯಾವ್ಯಾವ ಎಲಿಮೆಂಟ್ಗಳು ಬರ್ತವೆ? ಸೆಕೆಂಡ್ ಎಲಿಮೆಂಟ್ಗಳು ಅಂತಂದರೆ ಎಕ್ಸ್ ಆ್ಯಂಡ್ ವೈ. ದೀಸ್ ಆರ್ ದ ಎಲಿಮೆಂಟ್ಸ್ ಇನ್ ದ ರೇಂಜ್. ಕೋಡೊಮೈನ್ ಅಂತ ಹೇಳೋದಾದರೆ ಕೋಡೊಮೈನ್ ಅಂದರೆ ಎ ಇಂದ ಬಿಗೆ ನಾವೇನಾದರೂ ಒಂದು ರಿಲೇಷನ್ ಡಿಫೈನ್ ಮಾಡೋದಾದರೆ ಆ ಸೆಕೆಂಡ್ ಸೆಟ್ ಏನಿರುತ್ತಲ್ಲ ಅದನ್ನು ನಾವು ಕೋಡೊಮೈನ್ ಅಂತ ಟ್ರೀಟ್ ಮಾಡ್ತೀವಿ. ಯಾವುದಿಲ್ಲಿ ಸೆಕೆಂಡ್ ಸೆಟ್ಟು? ಬಿ. ಸೊ ಆ ಬಿ ಅನ್ನೋ ಸೆಟ್ಟನ್ನು ನಾವು ಕೋಡೊಮೈನ್ ಅಂತ ಟ್ರೀಟ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಯಾವುದಾಗ್ತದೆ ಅಂತಂದರೆ ಎಕ್ಸ್ ಕಾಮ ವೈ, ದಟ್ ಈಸ್ ನಥಿಂಗ್ ಬಟ್ ಬಿ. ಈ ರೀತಿ ಡೊಮೈನ್, ಕೋಡೊಮೈನ್ ಮತ್ತು ರೇಂಜ್. ಬಟ್ ಫಾರ್ಚುನೇಟ್ಲಿ ಇಲ್ಲೇನು ಬಂದಿದೆ ಅಂತಂದರೆ ಡೊಮೈನ್ ಈಸ್ ಈಕ್ವಲ್ ಟು ಎ, ರೇಂಜ್ ಆ್ಯಂಡ್ ಕೋಡೊಮೈನ್ ಆರ್ ಈಕ್ವಲ್ ಟು ಬಿ. ಬಟ್ ನಾಟ್ ನೆಸಸರಿ, ಹಿಂಗೆ ಆಗಬೇಕು ಅಂತ ಏನು ರೂಲ್ ಇಲ್ಲ. ಬೇಕಾದರೆ ಇನ್ನೊಂದು ನಾನು R1 ಇನ್ನೊಂದು ರಿಲೇಷನ್ ತಗೊಳ್ತೀನಿ ನಾನು. ಏನು ಅಂತಂದರೆ 1, x ಆ್ಯಂಡ್ 3, x ಈ ರೀತಿ ನಾನೇನಾದರೂ ಒಂದು ರಿಲೇಷನ್ ತಗೊಂಡ್ರೆ ಇಲ್ಲಿ ಡೊಮೈನ್ ಆಫ್ R1 ಏನಾಗ್ತದೆ ಅಂತಂದರೆ ಫಸ್ಟ್ ಎಲಿಮೆಂಟ್ಗಳ ಕಲೆಕ್ಷನ್ ಅಲ್ಲ 1, 3 ಎರಡೇ ಎರಡು ಎಲಿಮೆಂಟ್ಗಳು ಬರೋದು. 1 ಮತ್ತು 3, 2 ಬರಲ್ಲ ಇದರಲ್ಲಿ, ಯಾಕಂದರೆ 2 ಅನ್ನೋದು ರಿಲೇಷನ್ ಒಳಗಡೆ ಇಲ್ಲ. ಹಾಗಾಗಿ ಅದೇ ರೀತಿ ರೇಂಜ್ ಆಫ್ R1. ಸೊ R1 ಅನ್ನೋ ರಿಲೇಷನ್ನ ರೇಂಜ್ ಅಂತ ತಗೊಂಡಾಗ ಇಲ್ಲಿ ಸೆಕೆಂಡ್ ಎಲಿಮೆಂಟ್ಗಳ ಕಲೆಕ್ಷನ್. ಸೆಕೆಂಡ್ ಎಲಿಮೆಂಟ್ ಅಂತಂದರೆ ಇರೋದು ಒಂದೇ ಒಂದು ಎಲಿಮೆಂಟ್, ಯಾವುದು? ಎಕ್ಸ್. ಅದೇನೇ ಎರಡು ಸಾರಿ ಬಂದಿದೆ. ಸೊ ಇಟ್ ಈಸ್ ಅ ಸಿಂಗಲ್ಟನ್ ಸೆಟ್. ಆಮೇಲೆ ಕೋಡೊಮೈನ್ ಮಾತ್ರ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ, ಯಾಕಂದರೆ ಕೋಡೊಮೈನು ಸೆಕೆಂಡ್ ಸೆಟ್ ಆಗಿರ್ತದೆ. ಸೊ ಕೋಡೊಮೈನ್ ಆಫ್ R1 ಈಸ್ ಈಕ್ವಲ್ ಟು ದಿಸ್ ಸೆಟ್ ಬಿ. ಸೊ ಈ ರೀತಿ ನಾವೇನು ಮಾಡ್ತೀವಿ ಅಂತಂದರೆ ಡೊಮೈನು, ಕೋಡೊಮೈನು ಮತ್ತು ರೇಂಜ್ಗಳನ್ನು ನಾವು ಫೈಂಡ್ ಮಾಡ್ತೀವಿ. ನೆಕ್ಸ್ಟ್ ಥಿಂಗ್ ಈಸ್, if an element A is related to an element B, A ಅನ್ನೋ ಎಲಿಮೆಂಟು B ಅನ್ನೋ ಎಲಿಮೆಂಟ್ ಜೊತೆ ಏನಾದರೂ ರಿಲೇಟ್ ಆಗಿತ್ತು ಅಂತಂದರೆ we write it as A is R related to B. A is R related to B. We know that if A is related to B, then A, B ordered pair ಎಲ್ಲಿರ್ತದೆ ಅಂತಂದರೆ ರಿಲೇಷನ್. ಅಂದರೆ ರಿಲೇಷನ್ is nothing but a set, but it is set containing ordered pairs. ಸೊ ಎ ಈಸ್ ರಿಲೇಟೆಡ್ ಟು ಬಿ ಅಂತ ಹೇಳಿದಾದರೆ ಇದು ಏನಾಗ್ತದೆ ಅಂತಂದರೆ ಒಂದು ಆರ್ಡರ್ಡ್ ಪೇರ್ ಆಗಿ ಬರ್ತದೆ. ಎಲ್ಲಿ ಬರ್ತದೆ ಅಂತಂದರೆ ರಿಲೇಷನ್ ಆರ್, ಅಂದರೆ ಆರ್ ಅನ್ನೋ ಒಂದು ಸೆಟ್ ಒಳಗಡೆ ಇರ್ತದೆ. ಸೊ ಎ, ಬಿ ಅನ್ನೋದೇನಾದರೂ ಆರ್ ಅನ್ನೋ ಒಂದು ಸೆಟ್ ಒಳಗಡೆ ಇತ್ತು ಅಂತಂದರೆ ಅದನ್ನು ನಾವು ಎ ಈಸ್ ಆರ್ ರಿಲೇಟೆಡ್ ಟು ಬಿ ಅಂತ ಬರಿತೀವಿ. ಇಫ್ ಎ ಈಸ್ ಆರ್ ರಿಲೇಟೆಡ್ ಟು ಬಿ, ದೆನ್ ಡೆಫಿನೆಟ್ಲಿ ಎ, ಬಿ ದಿಸ್ ಆರ್ಡರ್ಡ್ ಪೇರ್ ವಿಲ್ ಬಿ ಪ್ರೆಸೆಂಟ್ ಇನ್ ದ ರಿಲೇಷನ್ ಆರ್. ಸೊ ಇಟ್ ಈಸ್ ಇಫ್ ಆ್ಯಂಡ್ ಓನ್ಲಿ ಇಫ್ ಸ್ಟೇಟ್ಮೆಂಟ್. ಇಫ್ ಅಂಡ್ ಓನ್ಲಿ ಇಫ್ ಸ್ಟೇಟ್ಮೆಂಟ್, ಇದನ್ನು ನೀವು ನೆನಪಿಡಬೇಕು. ಇಫ್ ಎ ಈಸ್ ಆರ್ ರಿಲೇಟೆಡ್ ಟು ಬಿ, ದೆನ್ ಎ, ಬಿ ಬಿಲಾಂಗ್ಸ್ ಟು ಆರ್, ಆ್ಯಂಡ್ ಇಫ್ ಎ, ಬಿ ಬಿಲಾಂಗ್ಸ್ ಟು ಆರ್, ದೆನ್ ಡೆಫಿನೆಟ್ಲಿ ಎ ಈಸ್ ಆರ್ ರಿಲೇಟೆಡ್ ಟು ಬಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಲೆಟ್ ಮೀ ಟೇಕ್ ಅ ನೋಟ್. ಲೆಟ್ R be a relation. No. Let n of A equal to, for example, P, and n of B equal to Q. There are two sets with elements P and Q respectively, and the sets are A and B. Then number of relations from A to B, number of relations from A to B is 2 to the power of PQ. This is very important result. So number of relations A ಇಂದ B ಗೆ ಡಿಫೈನ್ ಆಗಿರೋಂಥ ನಂಬರ್ ಆಫ್ ರಿಲೇಷನ್ಸ್ ಎಷ್ಟು ಇರ್ತವೆ ಅಂತಂದರೆ ದೇ ವಿಲ್ ಬಿ 2 to the power of PQ. ಹೆಂಗಿದು ಅಂತಂದರೆ, ಸಿ ಎ ಅನ್ನೋ ಸೆಟ್ಟಲ್ಲಿ ಪಿ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ, ಬಿ ಅನ್ನೋ ಸೆಟ್ಟಲ್ಲಿ ಕ್ಯೂ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ. ರಿಲೇಷನ್ ಅಂತಂದ್ರೆ ಏನು? ಎ ಕ್ರಾಸ್ ಬಿ ಎ ಸಬ್ಸೆಟ್. ನೋಡಿ, ನಂಬರ್ ಆಫ್ ರಿಲೇಷನ್ಸ್
ನಂಬರ್ ಆಫ್ ರಿಲೇಷನ್ಸ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಸಬ್ಸೆಟ್ಸ್. ಯಾಕಂದರೆ ಒಂದೊಂದು ಸಬ್ಸೆಟ್ಟು ಒಂದೊಂದು ರಿಲೇಷನ್ ಆಗ್ತದೆ. ಸೊ ಎಷ್ಟು ಸಬ್ಸೆಟ್ಗಳಿದೆ ಅಂತ ಫೈಂಡ್ ಮಾಡಿದ್ರೆ ಎಷ್ಟು ರಿಲೇಷನ್ಗಳಿದೆ ಅಂತ ಫೈಂಡ್ ಮಾಡ್ದಂಗೆ, ಬಿಕಾಸ್ ಎವ್ರಿ ರಿಲೇಷನ್ ಇಸ್ ಅ ಸಬ್ಸೆಟ್. ಯಾವ ಸಬ್ಸೆಟ್ಟು? ಸಬ್ಸೆಟ್ ಆಫ್ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಎ ಕ್ರಾಸ್ ಬಿ. ಸೊ ಎ ಕ್ರಾಸ್ ಬಿ ಅಂತ ಏನು ಒಂದು ಕಾರ್ಟಿಷಿಯನ್ ಪ್ರಾಡಕ್ಟ್ ಇತ್ತಲ್ಲ ಅಥವಾ ಒಂದು ಸೆಟ್ ಇತ್ತಲ್ಲ, ಈ ಸೆಟ್ಟಿಂದ ಎಷ್ಟು ಸಬ್ಸೆಟ್ಗಳನ್ನು ಬರೀಬಹುದು ಅಂತ ನಾವೇನಾದರೂ ಕಂಡುಹಿಡಿದು ಬಿಟ್ರೆ ಒಂದೊಂದು ಸಬ್ಸೆಟ್ಟು ಒಂದೊಂದು ರಿಲೇಷನ್ ಆಗಿರೋದ್ರಿಂದ ಎಷ್ಟು ರಿಲೇಷನ್ಗಳು ಇದೆ ಅಂತ ಫೈಂಡ್ ಮಾಡ್ಬೋದು ನಾವು. ಸೊ ಎ ಕ್ರಾಸ್ ಬಿ ನಲ್ಲಿರ್ತಕ್ಕಂಥ ಟೋಟಲ್ ಎ ಕ್ರಾಸ್ ಬಿ ಇಂದ ಎಷ್ಟು ಸಬ್ಸೆಟ್ಗಳನ್ನ ಬರೀಬಹುದು ಅಂತ ನಾವು ಫೈಂಡ್ ಮಾಡಬೇಕು. ಸೊ ಎ ಈಕ್ವಲ್ ಟು ಎನ್ ಆಫ್ ಎ ಈಕ್ವಲ್ ಟು ಎಮ್ ಆಗಿತ್ತು ಅಂತಂದರೆ, ಸೊ ನಂಬರ್ ಆಫ್ ಸಬ್ಸೆಟ್ಸ್ಗೆ ಫಾರ್ಮುಲಾ ಇದೆ 2 to the power of m ಅಂತ. ಅಂದರೆ ಎ ಅನ್ನೋ ಸೆಟ್ಟಲ್ಲಿ ಎಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇತ್ತು ಅಂತಂದರೆ ಈ ಸೆಟ್ಟಿಂದ ಎಷ್ಟು ಸಬ್ಸೆಟ್ಗಳನ್ನ ಬರಿಬೋದು ಅಂತಂದರೆ 2 to the power of m ನಂಬರ್ ಆಫ್ ಸಬ್ಸೆಟ್ಗಳನ್ನ ಬರಿಬೋದು. ಅದೇ ರೀತಿ ನಾವೇನಾದರೂ ಈ ಒಂದು ಫಾರ್ಮುಲಾನ ಎ ಕ್ರಾಸ್ ಬಿಗೆ ಅಪ್ಲೈ ಮಾಡಿದರೆ ಎ ಕ್ರಾಸ್ ಬಿನಲ್ಲಿ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇದೆ? ಎಷ್ಟಿದೆ ಅಂತಂದರೆ ಪಿ ಕ್ಯೂ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ. ಯಾಕಂದರೆ ಎ ನಲ್ಲಿ ಪಿ ನಂಬರ್ ಆಫ್ ಎಲಿಮೆಂಟ್ಸು, ಬಿ ನಲ್ಲಿ ಕ್ಯೂ ನಂಬರ್ ಆಫ್ ಎಲಿಮೆಂಟ್ಸು. ಹಾಗಾಗಿ ಎ ಕ್ರಾಸ್ ಬಿ ನಲ್ಲಿ ಪಿ ಕ್ಯೂ ನಂಬರ್ ಆಫ್ ಎಲಿಮೆಂಟ್ಸ್ ಇರ್ತದೆ. ಎ ಕ್ರಾಸ್ ಬಿ ನಲ್ಲಿ ಪಿ ಕ್ಯೂ ನಂಬರ್ ಆಫ್ ಎಲಿಮೆಂಟ್ಸ್ ಇತ್ತು ಅಂತಂದರೆ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಎಷ್ಟು ಆಗ್ತದೆ ಅಂತಂದರೆ 2 to the power of ಪಿ ಕ್ಯೂ. ಸೊ ಒಂದೊಂದು ಸಬ್ಸೆಟ್ ಒಂದೊಂದು ರಿಲೇಷನ್ ಆಗೋದ್ರಿಂದ ದಿಸ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ರಿಲೇಷನ್ಸ್. ಹಾಗಾಗಿ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಫ್ರಾಮ್ ಎ ಟು ಬಿ ವಿಚ್ ಕಂಟೈನ್ಸ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಪಿ ಆ್ಯಂಡ್ ನಂಬರ್ ಆಫ್ ಎಲಿಮೆಂಟ್ಸ್ ಕ್ಯೂ ವಿಲ್ ಬಿ ಈಕ್ವಲ್ ಟು 2 to the power of ಪಿ ಕ್ಯೂ ಅಂತ ನಾವು ಏನು ಮಾಡ್ತೀವಿ ಹೇಳ್ತೀವಿ. ಸೊ ಎ ಅನ್ನೋ ಸೆಟ್ಟಲ್ಲಿ ಪಿ ನಂಬರ್ ಆಫ್ ಎಲಿಮೆಂಟ್ಸು, ಬಿ ಅನ್ನೋ ಸೆಟ್ಟಲ್ಲಿ ಕ್ಯೂ ನಂಬರ್ ಆಫ್ ಎಲಿಮೆಂಟ್ಸ್ ಏನಾದರೂ ಇದ್ದು ಎ ಇಂದ ಬಿಗೆ ಒಂದು ರಿಲೇಷನ್ ಏನಾದರೂ ಒಂದು ರಿಲೇಷನ್ ಅಲ್ಲ, ಎ ಇಂದ ಬಿಗೆ ಡಿಫೈನ್ ಮಾಡಬಹುದು ಅಂತ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್. ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ವಿಲ್ ಬಿ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ದಟ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಮ್ ದ ಸೆಟ್ ಎ ಕ್ರಾಸ್ ಬಿ. ಸೊ ಎ ಕ್ರಾಸ್ ಬಿ ಇಂದ ಎಷ್ಟು ಸಬ್ಸೆಟ್ಗಳನ್ನ ಫಾರ್ಮ್ ಮಾಡ್ಬೋದು ಅಂತಂದರೆ 2 to the power of ಪಿ ಕ್ಯೂ. ಆ ಪಿ ಕ್ಯೂ ಎಲ್ಲಿಂದ ಬರ್ತದೆ? ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಕ್ರಾಸ್ ಬಿ ಇಂದ ಬರ್ತದೆ. ಸೊ ಎ ಕ್ರಾಸ್ ಬಿ ನಲ್ಲಿ ಪಿ ಕ್ಯೂ ನಂಬರ್ ಆಫ್ ಎಲಿಮೆಂಟ್ಸ್ ಇರ್ತದೆ. ಪಿ ಕ್ಯೂ ನಂಬರ್ ಆಫ್ ಎಲಿಮೆಂಟ್ಸ್ ಇರೋಂಥ ಒಂದು ಸೆಟ್ಟಿಂದ ಎಷ್ಟು ಸಬ್ಸೆಟ್ಗಳನ್ನ ಬರಿಬೋದು ಅಂತಂದರೆ 2 to the power of ಪಿ ಕ್ಯೂ. ಸೊ ಒಂದೊಂದು ಸಬ್ಸೆಟ್ಟು ಒಂದೊಂದು ರಿಲೇಷನ್ನು. ಹಾಗಾಗಿ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ವಿಲ್ ಬಿ ಈಕ್ವಲ್ ಟು 2 to the power of ಪಿ ಕ್ಯೂ ಅಂತ ನಾವು ಫಾರ್ಮುಲಾ ಡಿರೈವ್ ಮಾಡ್ಕೊತೀವಿ. ಸೊ ಇದು ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಇದು ಒಂದು ವೇಳೆ ನಾವೇನಾದರೂ ಎ ಇಂದ ಬಿಗೆ ರಿಲೇಷನ್ಗಳನ್ನ ಡಿಫೈನ್ ಮಾಡೋ ಬದಲಿಗೆ ಒಂದೇ ಸೆಟ್ ಮೇಲೆ ಏನಾದರೂ ಡಿಫೈನ್ ಮಾಡಿದರೆ ಅವಾಗ ಏನಾಗ್ತದೆ ನೋಡೋಣ. ಲೆಟ್ ಎನ್ ಆಫ್ ಎ ಈಕ್ವಲ್ ಟು ಪಿ, ದೆನ್ ನಂಬರ್ ಆಫ್ ಇಟ್ ಈಸ್ ನಥಿಂಗ್ ಬಟ್ ಟೋಟಲ್ ನಂಬರ್. ದೆನ್ ಟೋಟಲ್ ನಂಬರ್ ಇದೆ ಆ್ಯಕ್ಚುಲಿ ಟೋಟಲ್ ನಂಬರ್. ಹಿಯರ್ ಆಲ್ಸೋ ಇಟ್ ಈಸ್ ದೆನ್ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್. ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಆನ್ ಎ ಆರ್ ಇನ್ ಎ ಈಸ್ ಎಷ್ಟಿರ್ತದೆ ಅಂತಂದರೆ ಇಟ್ ವಿಲ್ ಬಿ ಈಕ್ವಲ್ ಟು 2 to the power of ಪಿ ಸ್ಕ್ವೇರ್. ಹೆಂಗಾಗ್ತದೆ 2 to the power of ಪಿ ಸ್ಕ್ವೇರ್ ಅಂತಂದರೆ ನೋಡಿ, ಆಗಲೇ ನಾನು ಹೇಳಿದ್ದೀನಿ ರಿಲೇಷನ್ ಈಸ್ ನಥಿಂಗ್ ಬಟ್ ಸಬ್ಸೆಟ್ ಆಫ್ ಕಾರ್ಟೇಷಿಯನ್ ಪ್ರಾಡಕ್ಟ್. ಎ ಅನ್ನೋ ಸೆಟ್ಟಲ್ಲಿ ನಾವು ರಿಲೇಷನ್ ಡಿಫೈನ್ ಮಾಡ್ತಿದ್ದೀವಿ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ವಿ ಆರ್ ಕಲೆಕ್ಟಿಂಗ್ ಸಬ್ಸೆಟ್ ಆಫ್ ಎ ಕ್ರಾಸ್ ಎ. ಎನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? ಪಿ ಎಲಿಮೆಂಟ್ಸು. ಹಾಗಾದರೆ ಎ ಕ್ರಾಸ್ ಎನಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತದೆ? ಪಿ ಇಂಟು ಪಿ ನಂಬರ್ ಆಫ್ ಎಲಿಮೆಂಟ್ಸ್. ಇಟ್ ಈಸ್ ನಥಿಂಗ್ ಬಟ್ ಪಿ ಸ್ಕ್ವೇರ್ ನಂಬರ್ ಆಫ್ ಎಲಿಮೆಂಟ್ಸ್. ಸೊ ಎ ಕ್ರಾಸ್ ಎ ಇಂದ ಎಷ್ಟು ಸಬ್ಸೆಟ್ಗಳನ್ನ ಬರಿಬೋದು ಅಂತಂದರೆ 2 to the power of ಪಿ ಸ್ಕ್ವೇರ್ ಸಬ್ಸೆಟ್ಗಳನ್ನ ಬರಿಬೋದು. ಒಂದೊಂದು ಸಬ್ಸೆಟ್ಟು ಒಂದೊಂದು ರಿಲೇಷನ್ ಆಗಿರೋದ್ರಿಂದ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಎಷ್ಟಾಗ್ತದೆ ಅಂತಂದರೆ 2 to the power of ಪಿ ಸ್ಕ್ವೇರ್ ಆಗ್ತದೆ. ಹಾಗಾಗಿ ಸೊ ಈ ಎರಡು ರಿಲೇಷನ್ಗಳನ್ನು, ಈ ಎರಡು ಫಾರ್ಮುಲಾಗಳನ್ನು ನೆನ್ಪಿಡೋದು ಒಳ್ಳೆಯದು. ಒಂದೇನು ಅಂತಂದರೆ ಎ ಅನ್ನೋ ಸೆಟ್ಟಲ್ಲಿ ಪಿ ನಂಬರ್ ಆಫ್ ಎಲಿಮೆಂಟ್ಸು, ಬಿ ಅನ್ನೋ ಸೆಟ್ಟಲ್ಲಿ ಕ್ಯೂ ನಂಬರ್ ಆಫ್ ಎಲಿಮೆಂಟ್ಸ್ ಇತ್ತು ಅಂತಂದರೆ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ defined from A to B will be equal to 2 to the power of PQ. And if a relation is defined on a single set A, singleton ಅಲ್ಲ single set, ಒಂದೇ ಸೆಟ್ ಮೇಲೆ ಡಿಫೈನ್ ಆಗಿತ್ತು ಮತ್ತು ಅದರ ಕಾರ್ಡಿನಾಲಿಟಿ ಅಥವಾ ಆ ಸೆಟ್ಟಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಪಿ ಇತ್ತು ಅಂತಂದರೆ ದೆನ್ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಡಿಫೈನ್ಡ್ ಆನ್ ದಟ್ ಸೆಟ್ ವಿಲ್ ಬಿ ಈಕ್ವಲ್ ಟು 2 to the power of ಪಿ ಸ್ಕ್ವೇರ್. ಎಷ್ಟು ರಿಲೇಷನ್ಗಳನ್ನ ಡಿಫೈನ್ ಮಾಡ್ಬೋದು ಅಂದರೆ 2 to the power of ಪಿ ಸ್ಕ್ವೇರ್ ರಿಲೇಷನ್ಗಳನ್ನು ಡಿಫೈನ್ ಮಾಡ್ಬೋದು ಅಂತ ಇದರ ಅರ್ಥ.